ಹೇ ಎಲ್ಲರಿಗೂ ನಮಸ್ಕಾರ ರೀ, ವೆಲ್ಕಮ್ ಬ್ಯಾಕ್ ಟು ರಾಹುಲ್ಸ್ ಕ್ಲಾರಿಟಿ ಕಾರ್ನರ್. ಇವತ್ತು IPL 25ನೇ ಮ್ಯಾಚ್ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ವರ್ಸಸ್ ಮುಂಬೈ ಇಂಡಿಯನ್ಸ್. ಎರಡು ತಿಂಡಿ ಟೀಮ್ ಅದಾವ. ಅದರ ವಿಚಿತ್ರ ಏನಂದ್ರೆ ಇವೆರಡು ಟೀಮ್ ಈ ಸಲ IPL ಪಾಯಿಂಟ್ಸ್ ಟೇಬಲ್ನಾಗ ತೆಳಗೆ ಅದಾವ. ಆದ್ರೆ ಈ ಮ್ಯಾಚ್ ದನಕ ತಿಂಡಿಲಿ ಆಗ್ತೈತಿ. ಯಾಕಂದ್ರೆ ಇದು ಮ್ಯಾಚ್ ಎಲ್ಲಿ ನಡೀತೈತಿ ಅಂದ್ರೆ ವಾಂಖೇಡೆ ಸ್ಟೇಡಿಯಂನಾಗ ನಡೀತೈತಿ. ಮುಂಬೈ ಇಂಡಿಯನ್ಸ್ ಅವರ ಹೋಮ್ ಗ್ರೌಂಡ್. ಇಲ್ಲಿ ಟೋಟಲ್ ಆಗಿ 111 IPL ಮ್ಯಾಚಸ್ ಆಗ್ಯಾವ. ಅದ್ರೊಳಗೆ 51 ಸಲ ಫಸ್ಟ್ ಬ್ಯಾಟಿಂಗ್ ಆಡಿದ ಟೀಮ್ ವಿನ್ ಆದ್ರೆ ಇನ್ನು 60 ಸಲ ಚೇಸಿಂಗ್ ಮಾಡಿದ ಟೀಮ್ ವಿನ್ ಆಗೈತಿ. ಇದು ಒಂದು ಬ್ಯಾಟಿಂಗ್ ಫ್ರೆಂಡ್ಲಿ ಪಿಚ್ ಐತಿ. ಒಂದು ಸ್ವಲ್ಪ ಪೇಸರ್ಸ್ಗಳಿಗೆ ಸಪೋರ್ಟ್ ಸಿಗ್ಬೋದು. ಈಗ ಹೆಂಗೆ ನಾವು ರಾಜಸ್ಥಾನ್ ವರ್ಸಸ್ ಮುಂಬೈ ಇಂಡಿಯನ್ಸ್ ಮ್ಯಾಚ್ನಾಗ ನೋಡಿದ್ವಲ್ಲ, ಹಂಗೆ ಬ್ಯಾಟಿಂಗ್ ಹೆಂಗೆ ಆಗ್ತೈತೆ ಅಂದ್ರೆ ಈಗ ನಾವು ಹೆಂಗೆ DC ವರ್ಸಸ್ MI ಮ್ಯಾಚ್ನಾಗ ನೋಡಿದ್ವಲ್ಲ, 234 ರನ್ ನೋಡಿದ್ರು ಮುಂಬೈ ಇಂಡಿಯನ್ಸ್ದವರು. ಆ ಥರದ ಪಿಚ್ ಇದು ಐತಿ. ಎರಡು ಟೀಮ್ನಾಗ ಧಮಾಕ ಹಿಟ್ಟರ್ಸ್ ಅದಾರ, ಎರಡು ಟೀಮ್ನಾಗ ಬೆಂಕಿ ಬ್ಯಾಟರ್ಸ್ ಅದಾರ. ಆದ್ರೆ ಮುಂಬೈ ಇಂಡಿಯನ್ಸ್ದವರು ಪ್ರೂವ್ ಮಾಡಿ ತೋರ್ಸ್ಯಾರ ಎದಕ್ಕೆ ನಮ್ದು ಟೀಮ್ ಧಮಾಕ ಅಂತೇಳಿ. ಆದ್ರೆ RCB ದವರು ಇನ್ನ ಪ್ರೂವ್ ಮಾಡಿಲ್ಲ. ಆ ಥರದ ಪರ್ಫಾರ್ಮೆನ್ಸ್ ಒಂದು ಮುಂದಿನ ಟೀಮಿಗೆ ಒಂದು ಅಂಜಿಕೆ ಬರುವಂಥ ಪರ್ಫಾರ್ಮೆನ್ಸ್ RCB ಕಡೆದಿಂದ ಇನ್ನೂವರೆಗೂ ಬಂದಿಲ್ಲ. ಈ ಮ್ಯಾಚ್ ಒಂದು ಬ್ಯಾಟಿಂಗ್ ಪ್ಯಾರಡೈಸ್ ಅಂತೇಳಿ ಎಲ್ಲರೂ ಮಾತಾಡ್ತೀವಿ. ಈ ಗ್ರೌಂಡ್ನಾಗರೆ ಅಂಥ ಪರ್ಫಾರ್ಮೆನ್ಸ್ RCB ಕಡೆದಿಂದ ಬರ್ತೈತೋ ಏನು ಇಲ್ಲೋ ಕಾದ್ ನೋಡೋಣ. ಈಗ ಟೀಮ್ ನ್ಯೂಸ್ ಬಗ್ಗೆ ಮಾತಾಡಿದ್ರೆ RCB ನೋಡ್ರಿ, ಅವ್ರು ಆಡಿದ 5 ಮ್ಯಾಚ್ ಒಳಗೆ 4 ಮ್ಯಾಚ್ ಸೋತು ಈಗ ಪಾಯಿಂಟ್ಸ್ ಟೇಬಲ್ನಾಗ 9ನೇ ಪೊಸಿಷನ್ ಒಳಗೆ ಅದಾರ. ಹೊಸ ಅಧ್ಯಾಯ ಅಂತ ಹೇಳಿ ಏನು ಹೇಳ್ಯಾರ, ಅವಾಗಿನಿಂದ RCB ಗೆದ್ದಿದ್ದಕ್ಕಿಂತ ಸೋತಿದ್ದೇ ಹೆಚ್ಚು. ಬರೀ 1 ಮ್ಯಾಚ್ ಗೆದ್ದಾರ, ಉಳ್ಕದ ಎಲ್ಲ ಮ್ಯಾಚ್ ಸೋತಾರ. 5 ಮ್ಯಾಚ್ನಾಗ ಈಗ ಪ್ರತಿ ಒಂದು ಮ್ಯಾಚ್ನು RCB ಭಾಳ ಇಂಪಾರ್ಟೆಂಟ್ ಆಗ್ತೈತಿ. ಆ ಒಂದು ಪ್ರೆಷರ್ ಅಂತರೂ ಆ ಪ್ಲೇಯರ್ಸ್ ಮ್ಯಾಗ ಇದ್ದೇ ಇರ್ತೈತಿ. ಈಗೇನು ಒಂದು ಸ್ವಲ್ಪ ಮ್ಯಾಚ್ ಏನು ಉಳ್ದಾವ RCB, ಅದ್ರೊಳಗೆ ಆಲ್ಮೋಸ್ಟ್ ಎಲ್ಲ ಗೆದ್ಯಾಕ RCB ಟ್ರೈ ಮಾಡಬೇಕು ಅಂದಾಗನೇ ಅದಕ್ಕೆ ಪ್ಲೇ ಆಫ್ಸ್ ಏನು ಒಂದು ಹಾದಿ ಐತಿ, ಅದು ಸುಲಭ ಆಗ್ತೈತಿ RCBಗೆ. ಈ ಮ್ಯಾಚ್ನಾಗ RCB ಒಂದು ಸ್ವಲ್ಪ ಬೋಲ್ಡ್ ಡಿಸಿಷನ್ಗಳು ಮಾಡಬೇಕು. ಅದು ಬ್ಯಾಟಿಂಗ್ ಯೂನಿಟ್ನಾಗ್ನು ಬಾಲಿಂಗ್ ಯೂನಿಟ್ನಾಗ್ನು ಎರಡು ಡಿಪಾರ್ಟ್ಮೆಂಟ್ನಾಗ್ನು RCB ಒಂದು ಸ್ವಲ್ಪ ಬೋಲ್ಡ್ ಡಿಸಿಷನ್ ಮಾಡಬೇಕು. ಇದು ಭಾಳ ಅಂದ್ರೆ ಭಾಳ ಅವಶ್ಯಕತೆ ಐತೆ RCBಗೆ. ಇನ್ನು ಕ್ಯಾಮ್ರಾನ್ ಗ್ರೀನ್ ಅವರು ಏನು ಒಂದು 5 ಮ್ಯಾಚ್ನಾಗ ಅವ್ರ ಕಡೆದಿಂದ ದೊಡ್ಡ ಕಾಂಟ್ರಿಬ್ಯೂಷನ್ ಬಂದಿದ್ದಿಲ್ಲ. ಇದು ಅವರ ಒಂದು ಲಾಸ್ಟ್ ಚಾನ್ಸ್ ಆಗ್ಬೋದು. ಯಾಕಂದ್ರೆ ಅವರು ಎಕ್ಸ್ ಟೀಮ್ ಏನಿತ್ತು ಮುಂಬೈ ಇಂಡಿಯನ್ಸ್, ಇಲ್ಲಿ ಆಡಿದ ಒಂದು ಎಕ್ಸ್ಪೀರಿಯನ್ಸ್ ಐತಿ. ಈ ಗ್ರೌಂಡ್ ಬಗ್ಗೆ ಅವ್ರಿಗೆ ಗೊತ್ತು. ಈ ಗ್ರೌಂಡ್ನಾಗ ಅವ್ರು ಸಿಕ್ಕಂಗೆ ರುಬ್ಬ್ಯಾಡ್ಯಾರ. ಅದ್ರ ಸಂಬಂಧ ಇದು ಒಂದು ಲಾಸ್ಟ್ ಚಾನ್ಸ್ ಕ್ಯಾಮ್ರಾನ್ ಗ್ರೀನ್ ಅವರಿಗೆ RCB ಕೊಡಬಹುದು. ಅಕಸ್ಮಾತ್ ಇಲ್ಲಿನೂ ಫ್ಲಾಪ್ ಆದ್ರಪ್ಪ ಅಂದ್ರೆ ಅವರಿಗೆ ಹೊರಗಿಟ್ಟು ಬೇರೆ ಪ್ಲೇಯರ್ಗೆ ಹಾಕೋಬಹುದು. ಇಲ್ಲಿವರೆಗೂ ನಡೆದಿದ್ದ RCB ಮ್ಯಾಚ್ನಾಗ 40% RCB ರನ್ಸ್ ಏನದಾವ ಅವೆಲ್ಲ ಹೊಡೆದಿದ್ದು ಒಬ್ಬನೇ ಪ್ಲೇಯರ್, ಅದು ವಿರಾಟ್ ಕೊಹ್ಲಿ ಅವ್ರದ್ದೇ ಕಂಟ್ರಿಬ್ಯೂಷನ್ ಇಲ್ಲಿ 40% ಐತಂದ್ರೆ ಇನ್ನು ಉಳ್ಕಾದ ಬ್ಯಾಟ್ಸ್ಮನ್ಗಳದು ಎಷ್ಟು ಕಾಂಟ್ರಿಬ್ಯೂಷನ್ ಇರ್ಬೋದು ಥಿಂಕ್ ಮಾಡ್ರಿ. ಈ ಮ್ಯಾಚ್ನಾಗ ವಿರಾಟ್ ಕೊಹ್ಲಿ ಅವ್ರ ಮ್ಯಾಗೆ ಎಲ್ಲ ಬಿಟ್ಟು ಕೂತ್ರ ನಡೆಯಂಗಿಲ್ಲ. ಮತ್ತು ವಿರಾಟ್ ಕೊಹ್ಲಿ ಅವ್ರು ಸೆಂಚುರಿ ಹೊಡೆದ್ರು ಬೇರೆ ಯಾವ ಪ್ಲೇಯರ್ ಆಡಲಿಲ್ಲ ಅಂದ್ರೂ ನಡೆಯಂಗಿಲ್ಲ. ವಿರಾಟ್ ಕೊಹ್ಲಿ ಅವ್ರ ಜೊತೆ ಒಬ್ಬ ಅಥವಾ ಇಬ್ಬರು ಪ್ಲೇಯರ್ ಧಮಾಕ ಮಾಡಲೇಬೇಕು ಇವತ್ತಿನ ಮ್ಯಾಚ್ RCB ಗೆಲ್ಬೇಕಂದ್ರೆ. ಇನ್ನು ಮುಂಬೈ ಇಂಡಿಯನ್ಸ್ ಟೀಮ್ ಬಗ್ಗೆ ಮಾತಾಡಿದ್ರೆ ಒಂದು ಧಮಾಕ ಟೀಮ್ ಐತಿ. ಆದ್ರೆ ಈ ಸತ IPL ಓಪನಿಂಗ್ ಅವ್ರದ್ದು ಅಷ್ಟು ಚಲೋ ಆಗಿಲ್ಲ. ಆದ್ರೆ ಏನಂದ್ರೆ 230+ 2 ಸಲ ಹೊಡೆದೈತಿ ಬರೀ 4 ಮ್ಯಾಚ್ನಾಗ. ಅಂದ್ರೆ ಇವ್ರ ಬ್ಯಾಟಿಂಗ್ ಲೈನಪ್, ಇವ್ರ ಬ್ಯಾಟಿಂಗ್ ಸ್ಟ್ರೆಂತ್ ಹೆಂಗಿರ್ಬೋದು ಅಂತೇಳಿ ಲೆಕ್ಕ ಹಾಕ್ರಿ. ಇದು ಅವ್ರ ಹೋಮ್ ಗ್ರೌಂಡ್. ಇಲ್ಲಿ ಒಂದು ಮ್ಯಾಚ್ ರುಬ್ಬ್ಯಾಡರ್ ಅವರು DC ವಿರುದ್ಧ ಒಂದು ಫ್ಲಾಪ್ ಆಗ್ಯಾರ. ರಾಜಸ್ಥಾನ್ ರಾಯಲ್ಸ್ ವಿರುದ್ಧ ಇದೇ ಗ್ರೌಂಡ್ನಾಗ. ಈ ಮ್ಯಾಚ್ನಾಗೂ ಮುಂಬೈ ಇಂಡಿಯನ್ಸ್ದವರು ರುಬ್ಬ್ಯಾಡಿತ್ತಾಗ ಎಲ್ಲ ಸಾಧ್ಯತೆನೂ ಐತಿ. ಅದಲ್ದ ಸೂರ್ಯಕುಮಾರ್ ಯಾದವ್ ಅವರು ಎಂಟ್ರಿ ಟೀಮ್ನಾಗ ಆಗಿದ್ದು ಮುಂಬೈ ಇಂಡಿಯನ್ಸ್ ಬ್ಯಾಟಿಂಗ್ ಸ್ಟ್ರೆಂತ್ಗೆ ಇನ್ನೂ ಒಂದು ಬೋನಸ್ ಆ್ಯಡ್ ಆದಂಗೆ ಆಗೈತಿ. ಹೌದು, 1ನೇ ಮ್ಯಾಚ್ನಾಗ 0 ಹೋಗಿರ್ಬೋದು. ಆದ್ರೆ ಲಾಸ್ಟ್ ಟೈಮ್ ಇದೇ ಒಂದು ಗ್ರೌಂಡ್ನಾಗ RCB ವರ್ಸಸ್ ಮುಂಬೈ ಇಂಡಿಯನ್ಸ್ ಮ್ಯಾಚ್ ಒಮ್ಮೆ ನೆನಪಿಸ್ಕೋರಿ. ನೆನಪಾಗಿತ್ತಂದ್ರೆ ಕಮೆಂಟ್ ಮಾಡ್ರಿ. ಇನ್ನು ಮುಂಬೈ ಇಂಡಿಯನ್ಸ್ ಓಪನರ್ಸ್ ಏನದಾರ ಹೋದ ಮ್ಯಾಚ್ನಾಗ ಧಮಾಕ ಓಪನಿಂಗ್ ಕೊಟ್ಟಿದ್ರು. ಈ ಮ್ಯಾಚ್ನಾಗೂ ಧಮಾಕ ಓಪನಿಂಗ್ ಕೊಡೋ ಎಲ್ಲ ಸಾಧ್ಯತೆನೂ ಐತಿ. ರೋಹಿತ್ ಶರ್ಮಾ, ಇಶಾನ್ ಕಿಶನ್ ಇವರಿಬ್ಬರೊಳಗೆ ಯಾರ್ಯಾರು ಒಬ್ಬರು ಅಥವಾ ಇಬ್ಬರು ಈ ಮ್ಯಾಚ್ನಾಗೂ ರುಬ್ಬ್ಯಾಡಿ ತೆಗಿತಾರ 100%. ನನಗಂತರೂ ಹಂಗೆ ಅನ್ಸತೈತಿ. ಇನ್ನು ಹೆಡ್ ಟು ಹೆಡ್ ರೆಕಾರ್ಡ್ಸ್ ಬಗ್ಗೆ ಮಾತಾಡಿದ್ರೆ ಟೋಟಲ್ IPL ಹಿಸ್ಟ್ರಿ ಒಳಗೆ ಇವೆರಡು ಟೀಮ್ ನಡು 32 ಸಲ ಮುಖಾಮುಖಿ ಆಗೈತಿ. ಅದ್ರೊಳಗೆ 18 ಸಲ ಮುಂಬೈ ಇಂಡಿಯನ್ಸ್ ವಿನ್ ಆದ್ರೆ ಇನ್ನು 14 ಸಲ RCB ವಿನ್ ಆಗೈತಿ. ಈ ಸ್ಟೇಡಿಯಂನಾಗ 10 ಸಲ ಇವೆರಡು ಟೀಮ್ ನಡು ಮುಖಾಮುಖಿ ಆಗೈತಿ. ಅದ್ರೊಳಗೆ 7 ಸಲ ಮುಂಬೈ ಇಂಡಿಯನ್ಸ್ ಗೆದ್ರೆ ಬರೀ 3 ಸಲ RCB ಗೆದ್ದೈತಿ. ಅಂದ್ರೆ ಅವ್ರ ಹೋಮ್ ಗ್ರೌಂಡ್ನಾಗ ಮುಂಬೈ ಇಂಡಿಯನ್ಸ್ ಅವರು ಅಷ್ಟು ಈಸಿಯಾಗಿ ಬಿಟ್ಟು ಕೊಡಂಗಿಲ್ಲ, ಡಾಮಿನೇಟ್ ಮಾಡೇ ಮಾಡ್ತಾರೆ. ಈ ಕಡೆ ವಿಲ್ ಜಾಕ್ಸ್ ಅವ್ರಿಗೆ ಬೆಂಚ್ ಮ್ಯಾಗ ಕೂತು ಸಾಕಾತು. ಅವರಿಗೆ RCB ಟೀಮ್ನಾಗ ಒಂದು ಚಾನ್ಸ್ನು ಸಿಗಾಕ್ತಾ ಇರಲಿಲ್ಲ. ಅವ್ನು ಆಗಿದ್ದಾಗಲಿ RCB ಕಡೆ ಏನು ಬೌಲರ್ ಒಬ್ರು ಫಾರಿನ್ ಬೌಲರ್ಗೆ ಹಾಕೋತೀರಿ, ಅವ್ರಿಗೆ ತೆಗೆದು ವಿಲ್ ಜಾಕ್ಸ್ ಅವ್ರಿಗೆ ಹಾಕ್ಬಿಡ್ರಿ, ಪೂರ್ತಿ ಇಂಡಿಯನ್ ಬಾಲಿಂಗ್ ಲೈನಪ್ ಮಾಡ್ರಿ. ಅಟ್ಲೀಸ್ಟ್ ಒಂದ್ರಾಗರೆ ಧಮಾಕ ಮಾಡ್ರಿ. ಬಾಲಿಂಗ್ನಾಗಂತರೂ ಅದಾಗತ್ತಿಲ್ಲ. ಬ್ಯಾಟಿಂಗ್ನಾಗರೆ ಧೂಳು ಎಬ್ಬಸ್ರಿ, 250-300 ಹೊಡಿರಿ ಅಟ್ಲೀಸ್ಟ್. ಇದ್ರ ಬಗ್ಗೆ ನೀವೇನಂತೀರಿ ಕಮೆಂಟ್ ಮಾಡಿ ಹೇಳ್ರಿ. ಓವರ್ ಆಲ್ ಈಗ ಮಾತಾಡ್ಬೇಕಂದ್ರೆ ಲಾಸ್ಟಿಗೆ ಮ್ಯಾಚ್ ಪ್ರೆಡಿಕ್ಷನ್ ಬಗ್ಗೆ ಮಾತಾಡಿದ್ರೆ ಈ ಮ್ಯಾಚ್ ಯಾವ ಟೀಮ್ ವಿನ್ ಆಗ್ಬೋದು
ನನಗನ್ಸೋ ಮಟ್ಟಿಗೆ ಈಗ ನೋಡ್ರಿ ಮ್ಯಾಚ್ಗಳು ಹೆಂಗಾಗತ್ತವ ಅಂದ್ರೆ ಲಾಸ್ಟ್ ಬಾಲ್ ತನ ಹೊಂಟವು, ಲಾಸ್ಟ್ ಬಾಲಿಗೆ ಡಿಸೈಡ್ ಆಗತೈತಿ ಮ್ಯಾಚ್ ಯಾವುದು ವಿನ್ ಆಗ್ತೈತಿ ಅಂತೇಳಿ. ಫಸ್ಟ್ ಈಗ ಹೋಮ್ ಗ್ರೌಂಡ್ ಇತ್ತು, ಅವೇ ಗ್ರೌಂಡ್ ಹಂಗೆ ಹಿಂಗಿತ್ತು. ಆದ್ರೆ ಈಗ ಹೋಮ್ ಗ್ರೌಂಡ್ನಾಗ ಹೋಗಿ ತಿರ್ವಾಡಿ ಬಡ್ದು ಬರ್ಲಕತ್ತಾವ ಟೀಮ್ಗಳು. ಅದಕ್ಕೆ ಈಗ ಮುಂದೆ ಹೋಗ್ಕೋತ ಪ್ರೆಡಿಕ್ಷನ್ ಮಾಡೋದು ಅಷ್ಟು ಈಸಿ ಇರಂಗಿಲ್ಲ. ಆದ್ರೆ ಈ ಮ್ಯಾಚ್ನಾಗ ಯಾರು ಗೆಲ್ಲಬಹುದು ನನಗನ್ಸೋ ಮಟ್ಟಿಗೆ ಈಗ ನಡೆದಿರೋ ಮ್ಯಾಚ್ ಒಳಗೆ RCB ಪ್ರದರ್ಶನ ಯಾವ ಥರ ಐತಿ, ಯಾವ ಥರ ಅವರ ಬ್ಯಾಟ್ಸ್ಮನ್ಸ್ ಫಾರ್ಮ್ನಾಗ ಅದಾರ, ಯಾವ ಥರ ಅವರ ಬೌಲರ್ಸ್ ಫಾರ್ಮ್ನಾಗ ಅದಾರ, ಇದನ್ನೆಲ್ಲ ತಲೆಯಾಗಿ ಇಟ್ಕೊಂಡು ಈ ಮ್ಯಾಚ್ನಾಗ ಗೆಲ್ಲೋದು ಮುಂಬೈ ಇಂಡಿಯನ್ಸ್ ಅಂತೇಳಿ ನನಗೆ ಅನ್ಸತೈತಿ. ಮುಂಬೈ ಇಂಡಿಯನ್ಸ್ ಈ ಮ್ಯಾಚ್ ಗೆಲ್ಲಬಹುದು. ಅಕಸ್ಮಾತ್ RCB ಈ ಮ್ಯಾಚ್ ಗೆಲ್ಲಬೇಕಂದ್ರೆ ಏನಾರೇ ಒಂದು ಹೊಸದೇ ಮಾಡಬೇಕು, ಏನಾರೇ ಒಂದು ಧಮಾಕ ಮಾಡಲೇಬೇಕು. RCB ಗೆಲ್ಲಬೇಕಂದ್ರೆ ಇಲ್ಲ ನಾವು ಹಂಗೆ ಈಸಿ ಗೆಲ್ತೀವಿ ಅಂದ್ರೆ ಚಾನ್ಸೇ ಇಲ್ಲ ಅದು ಮುಂಬೈ ಇಂಡಿಯನ್ಸ್ ವಿರುದ್ಧ. ಆ ಧಮಾಕ ಮಾಡಲಿ ಎರಡು ಟೀಮ್ಗಳು. ಈ ಮ್ಯಾಚ್ ಧಮಾಕ ಮ್ಯಾಚ್, ಬೆಂಕಿ ಮ್ಯಾಚ್, ತಿಂಡಿ ಮ್ಯಾಚ್ ಆಗೋದ್ರಾಗ ಏನು ಡೌಟ್ ಇಲ್ಲ. ಇದ್ರ ಬಗ್ಗೆ ನಿಮಗೇನು ಅನಿಸ್ತೈತಿ? ಯಾವ ಟೀಮ್ ಈ ಮ್ಯಾಚ್ನಾಗ ವಿನ್ ಆಗ್ಬೋದು ಕಮೆಂಟ್ ಮಾಡಿ ಹೇಳ್ರಿ. ಮತ್ತೆ ಜಲ್ದಿ ಸಿಗೋನು. ಜೈ ಕರ್ನಾಟಕ.